ಬರಗಾಲದ ನಡುವೆ ರಾಜ್ಯ ಸರ್ಕಾರಕ್ಕೆ ಸಿಡಿಲ ಶಾಕ್ ಎದುರಾಗಿದೆ ವೀಕ್ಷಕರೇ. CWRC ಕೊಟ್ಟಿರತಕ್ಕಂತ ಆದೇಶ ಅಕ್ಷರಶಃ ಕರ್ನಾಟಕಕ್ಕೆ ಮರಣ ಶಾಸನವಾಗಿದೆ. ನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸೋದಕ್ಕೆ CWRC ಹೇಳಿದೆ. 15 ದಿನಗಳಲ್ಲಿ 4 TMC ಕಾವೇರಿ ನೀರನ್ನು ಬಿಡಲಿಕ್ಕೆ ಸೂಚನೆಯನ್ನ ಕರ್ನಾಟಕಕ್ಕೆ ಕೊಟ್ಟಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂತ ಕರಿತೀವಿ. ಸೊ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಕೊಟ್ಟಿರತಕ್ಕಂಥ ಈ ಒಂದು ಆದೇಶ ಅಕ್ಷರಶಃ ರಾಜ್ಯದ ರೈತರಿಗೆ ಮತ್ತು ಯಾರು ಕಾವೇರಿ ನೀರಿನ ಕುಡಿಯೋದಕ್ಕೋಸ್ಕರ ಅವಲಂಬಿತರಾಗಿದ್ದಾರೆ ಅವರಿಗೆ ಒಂದು ರೀತಿಯಾಗಿ ಬರಗಾಲದ ಬರೆ ಅಂತಾನೆ ಹೇಳಬೇಕಾಗುತ್ತೆ. ಒಂದು ಕಡೆ ಮಳೆ ಇಲ್ಲದೆ ಕಾವೇರಿ ಜಲಾನಯನ ವ್ಯಾಪ್ತಿ ಒಣಗೋಗಿರ್ತಕ್ಕಂಥದ್ದು. ಏತನ್ಮಧ್ಯೆ CWRC ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ, ಅಕ್ಷರಶಃ ಇದು ಮರಣ ಶಾಸನ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೆದಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಕರ್ನಾಟಕಕ್ಕೆ ಕಾವೇರಿ ನೀರು ಹರಿಸುವಂತೆ ನೀರು ನಿಯಂತ್ರಣ ಸಮಿತಿ ಶಾಕ್ ಅನ್ನು ಕೊಟ್ಟಿದೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ, ತಮಿಳುನಾಡಿಗೆ 4 TMC ನೀರನ್ನ ಹರಿಸಿ ಅಂದ್ರೆ ಎಲ್ಲಿಂದ ಹರಿಸೋದು? ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಲಿಕ್ಕೆ ಕರ್ನಾಟಕಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾವೇರಿ ಜಲಾಶಯ ಖಾಲಿಯಾಗಿದೆ, ಡೆತ್ ಸ್ಟೋರೇಜ್ಗೆ ತಲುಪಿರುವಂಥದ್ದು. ಮಗದೊಂದು ಕಡೆ ಕಬಿನಿ, ಹಾರಂಗಿ ಮತ್ತು ಹೇಮಾವತಿ ಜಲಾಶಯದಲ್ಲೂ ಸಹ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಿ ಅಂದರೆ ಎಲ್ಲಿಂದ ಬಿಡೋದು ಅನ್ನೋದು ಈಗಿರ್ತಕ್ಕಂತಹ ದೊಡ್ಡ ಪ್ರಶ್ನೆ ವೀಕ್ಷಕರೇ. ನಿಜಕ್ಕೂ ಕರ್ನಾಟಕದ ಪರಿಸ್ಥಿತಿಯಂತೂ ಹೇಳುತ್ತಿರೋದು. ಯಾಕೆಂದರೆ ಮುಂಗಾರು ನಮಗೆ ಕೈ ಕೊಟ್ಟಿದೆ. ಮುಂಗಾರುವನ್ನು ಇನ್ನೂ ನಾವು ನಂಬ್ಕೊಂಡು ಬದುಕ್ತೀವಿ ಈ ವರ್ಷ ಅಂದರೆ ಖಂಡಿತವಾಗ್ಲೂ ಸಹ ಸಾಧ್ಯ ಆಗ್ತಾ ಇಲ್ಲ. ರೈತರ ಕೃಷಿಗೆ ಒಂದೇ ಒಂದು ಹನಿ ಸರ್ಕಾರ ನೀರು ಬಿಡ್ತಾ ಇಲ್ಲ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಕೃಷಿಗೆ ನಾವು ನೀರು ಬಿಡೋಕ್ಕಾಗೋದಿಲ್ಲ, ಯಾವುದೇ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಡಿ, ಬಿತ್ತನೆ ಕಾರ್ಯವನ್ನು ಮಾಡಬೇಡಿ ಅಂತ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಾಯಿಂದ ಈ ಒಂದು ಮಾತನ್ನ ಬಂದಿತ್ತು. ಸೊ ಹಾಗಾಗಿ ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತರು ತಮ್ಮ ಭೂಮಿಯನ್ನು ಹಾಗೆ ಒಣಗಿಸಿಯೇ ಇಟ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನಮಗೆ ನೀರು ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ರೆ ಆ ಕುಡಿಯೋದಕ್ಕೂ ಸಹ ನೀರು ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಈ ಒಂದು CWRC ಕೊಟ್ಟಿರ್ತಕ್ಕಂಥ ಆದೇಶದಿಂದ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ನಿಜಕ್ಕೂ ವ್ಯಾಪಕ ಆಕ್ರೋಶ ಇದರ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ರೈತರು, ಕನ್ನಡ ಪರ ಹೋರಾಟಗಾರರು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೀರನ್ನು ಬಿಡಿ ಅಂದರೆ ಎಲ್ಲಿಂದ ನೀರು ಬಿಡೋದು ಅಂತ. ಹಾಗೆ ನೋಡಿದರೆ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ. ಆದರೆ ತಮಿಳುನಾಡಿಗೆ ಆಪ್ಷನ್ ಇದೆ ವೀಕ್ಷಕರೇ. ಯಾಕೆಂದರೆ ಅವ್ರಿಗೆ ಇನ್ನೂ ಮುಂಗಾರು ಆರಂಭ ಆಗಿಲ್ಲ. ಸೆಪ್ಟೆಂಬರ್ ನಂತರ ಅವರಿಗೆ ಮುಂಗಾರು ಆರಂಭವಾಗುತ್ತೆ. ಅವ್ರಿಗೆ ಆ ಟೈಮ್ನಲ್ಲಿ ಮಳೆ ಶುರುವಾಗುತ್ತೆ. ಆಗ ಅವರು ಆರಾಮಾಗಿ ನೀರಿನ ಮೇಲೆ ಅವಲಂಬಿತರಾಗ್ಬೋದು. ಆದರೆ ಇದೇ ನೀರನ್ನು ನಮಗೆ ಅಂದರೆ ಕಾವೇರಿ ಜಲಾನಯನ ವ್ಯಾಪ್ತಿಯ ನೀರನ್ನೇ ಬೇಕು ಅಂತ ಹಠ ಹಿಡಿದು ಕೂತಿರ್ತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳಬೇಕಾಗುತ್ತೆ. ಇನ್ನು CWRC ಆದೇಶದ ವಿರುದ್ಧ ಮೇಲ್ಮನವಿಗೆ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಕೊಟ್ಟಿರತಕ್ಕಂಥ ಆದೇಶವನ್ನು ಪ್ರಶ್ನಿಸಿ CWMAಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. CWRC ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯ ಆದೇಶವನ್ನು ಪ್ರಶ್ನಿಸಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. PNS ವಿಸ್ತಾರ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. KRSನಲ್ಲಿ ಸದ್ಯ 8 TMC ನೀರು ಮಾತ್ರ ಇದೆ. ಬರೀ 8 TMC ನೀರು ಮಾತ್ರ ಇರೋದು. ಅದರಲ್ಲಿ 3.5 TMC ಕುಡಿಯುವ ನೀರಿಗೋಸ್ಕರ ನಾವು ಮೀಸಲಿಡಬೇಕಾಗುತ್ತೆ. ಅದಾದ ಮೇಲೆ ಅದು ಡೆತ್ ಸ್ಟೋರೇಜೇ ಆಗುತ್ತೆ. ಸೊ ಹಾಗಾಗಿ ನಾವು CWMAಗೆ ನಾವು ಇದ್ರ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನಮಗೆ ನೀರಿನ ಬರ್ತಾ ಇದೆ. 15 ದಿನಕ್ಕೆ ಮುಂಚೆ ಮಳೆ ಬರ್ತಾ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಅದು ಉಸಿರಾಡ್ಬೋದು. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ನಿಮ್ಗೆ ಬೆಂಗಳೂರಿಗೆ ತಿಂಗಳಿಗೆ 2 TMC 3 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ಎಲ್ಲ ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬೇಕಾಗಲಿಲ್ಲ 3 TMC ಬೇಕಾಗ್ತದೆ. ಮಳೆ ಬಂದ್ರೆ ಓಕೆ, ಮಳೆ ಬರ್ದೇ ಇಲ್ಲ. ಹೋದ ವರ್ಷ 366 TMC ಅರ್ಧೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಂಡು.
CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದ 4